ಈಗ ಕೆಲವು ಚಿಕಿತ್ಸೆಗಳನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ. ಈಗ ಪ್ರತಿಯೊಬ್ಬರಿಗೂ ಮನೆ ಮನೆಯಲ್ಲೂ ಕೂಡ ವ್ಯಾಪಕವಾಗಿ ಹರಡಿರ್ತಕ್ಕಂಥ ಕಾಯಿಲೆ ಅಂದರೆ ಅದು ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆಗೆ ನಿರ್ದಿಷ್ಟವಾದ ಒಂದು ಟ್ರೀಟ್ಮೆಂಟ್ ಅಂತ ಇಲ್ಲವೇ ಇಲ್ಲ. ಇದ್ರೂ ಕೂಡ ಅದು ನಿರಂತರವಾಗಿ ತಗೊಂತಲೇ ಇರಬೇಕು. ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ ಯಾವುದೇ ವೈದ್ಯ ಪದ್ಧತಿಯಲ್ಲೂ ಕೂಡ ಅದಕ್ಕೆ ಪರ್ಮನೆಂಟ್ ಆಗಿರ್ತಕ್ಕಂಥ ಔಷಧಿ ಇದುವರೆಗೂ ಕಂಡು ಬಂದಿಲ್ಲ. ಈ ಸಕ್ಕರೆ ಕಾಯಿಲೆಗೆ ಕೆಲವು ಟಿಪ್ಸನ್ನು ಕೊಡ್ತೀನಿ. ಅದನ್ನು ದಾಖಲೆ ಮಾಡಿಕೊಂಡು ನೀವು ಬೇಕಾದ್ರೆ ಮನೆಯಲ್ಲಿ ಉಪಯೋಗಿಸ್ಬೋದು. ಸರಳವಾಗಿ ಸುಂದರ, ಅದಕ್ಕೇನು ದುಡ್ಡೇನು ಖರ್ಚು ಮಾಡೋ ಅಗತ್ಯ ಇಲ್ಲ. ಅದು ಈ ಸಕ್ಕರೆ ಕಾಯಿಲೆ ಶ್ರೀಮಂತರಿಗೆ ಬರೋ ಕಾಯಿಲೆ ಅಂತ ಹೆಸರುವಾಸಿಯಾಗಿದೆ. ಸಾಮಾನ್ಯವಾಗಿ ನಾವು ದಿನನಿತ್ಯ ಬಳಸ್ತಕ್ಕಂಥ ತರಕಾರಿಗಳಲ್ಲೇ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು. ಈಗ ನುಗ್ಗೆಕಾಯಿ, ನುಗ್ಗೆ ಸೊಪ್ಪಿನ ಸಾರು ಒಂದು ದಿವಸ ವಾರದಲ್ಲಿ 2 ದಿವಸ ಹಾಗಲಕಾಯಿ ಸಾರು ಅಥವಾ ಪಲ್ಯ, ಇನ್ನೊಂದು 2 ದಿವಸ ಬೆಂಡೆಕಾಯಿ ಸಾರು, ಬೆಂಡೆಕಾಯಿ ಪಲ್ಯ, ಇನ್ನೊಂದು ದಿವಸ 2 ದಿವಸ ಮೆಂತ್ಯ ಸೊಪ್ಪು, ಮೆಂತ್ಯ ಪಲ್ಯ ಸಾರು ಮಾಡಿಕೊಂಡು ಅದನ್ನು ಬಳಸ್ಕೋಬೋದು. ಈ ನಿರಂತರವಾಗಿ ಇದನ್ನು ಫುಡ್ನಲ್ಲೇ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಬೆಂಡೆಕಾಯಿನ ಸೀಳಾಗಿ ಉದ್ದುದ್ದ ಸೀಳು ಮಾಡಿ ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿತಕ್ಕಂಥದ್ದು. ಬೆಂಡೆಕಾಯಿ ಪಲ್ಯವನ್ನು ಮಾಡಿ ಸಾರು ಮಾಡಿ ಸೇವಿಸ್ತಕ್ಕಂಥದ್ದು. ಹಾಗಲಕಾಯಿ ಪಲ್ಯ ಅಥವಾ ಸಾರು ಮಾಡಿ ಸೇವಿಸ್ತಕ್ಕಂಥದ್ದು. ಮೆಂತ್ಯ ಸೊಪ್ಪು, ಇವುಗಳನ್ನು ಬಳಸ್ತಾ ಬಂದರೆ ಕ್ರಮೇಣ ಇದು ಸಕ್ಕರೆ ಕಾಯಿಲೆ ಅದರಲ್ಲೇ ಮೇಂಟೈನ್ ಆಗೋಗುತ್ತೆ. ಅದರದ್ದು ಹೆಚ್ಚಿಗೆ ಕಾಟ ಮಾಡೋದಿಲ್ಲ. ಆಮೇಲೆ ಮೆಂತ್ಯ ಸೊಪ್ಪಿನ ಜೊತೆಗೆ ಮೆಂತ್ಯ ಕಾಳು ಇರ್ತದಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದನ್ನು ಈ ಮುದ್ದೆನಲ್ಲಿ ರಾಗಿ ಜೊತೆಯಲ್ಲಿ ಮಿಲ್ ಮಾಡಿಸಿ ಅದನ್ನು ಕೂಡ ಬಳಸ್ಬೋದು. ಅದನ್ನು ಬಳಸೋದ್ರಿಂದ ಕೂಡ ಸಕ್ಕರೆ ರೋಗ ಕಡಿಮೆ ಆಗುತ್ತೆ. ಆಮೇಲೆ ಈ ಸ್ಕಿನ್ ಪ್ರಾಬ್ಲಮ್ಗಳಿಗೆ ನಮ್ಮ ತಂದೆ ಜಾಸ್ತಿ ಕೊಡ್ತಾಯಿದ್ರು. ಚರ್ಮ ರೋಗಗಳಿಗೆ ಸಂಬಂಧಪಟ್ಟಂತೆ ಚರ್ಮ ರೋಗ ಬರೋದಕ್ಕೆ ಕಾರಣ ಮಲಬದ್ಧತೆ ಕೂಡ ಕಾರಣ ಆಗುತ್ತೆ. ಮಲಬದ್ಧತೆ ಬರದೇ ಇರಬೇಕಾದ್ರೆ ಅದನ್ನು ಸ್ವಲ್ಪ ಕೆಲವಾರು ಔಷಧಿಗಳಿದ್ದಾವೆ. ಮತ್ತು ಫುಡ್ನಲ್ಲಿ ಕೂಡ ಮೇಂಟೈನ್ ಮಾಡ್ಬೋದು. ಹಾಗಲಕಾಯಿ, ಬಾಳೆಹಣ್ಣು, ಈ ಥರದ ಸೊಪ್ಪು ತರಕಾರಿನ ಹೆಚ್ಚಿಗೆ ಬಳಸೋದ್ರಿಂದ ಮಲಬದ್ಧತೆಯನ್ನು ತಡಿಬೋದು. ಮಲ ಸರಿಯಾಗಿ ವಿಸರ್ಜನೆ ಆಗ್ತಾಯಿದ್ದರೆ ಕಾಯಿಲೆಗಳು ಕಡಿಮೆ ಬರ್ತಕ್ಕಂಥದ್ದು. ಮಲಬದ್ಧತೆ ಜಾಸ್ತಿ ಆದರೆ ಚರ್ಮ ರೋಗ ಬರ್ಬೋದು, ಅಥವಾ ಪೈಲ್ಸ್ ಬರ್ಬೋದು, ಅಥವಾ ನಿದ್ರೆ ಬರದೇ ಇರ್ತಕ್ಕಂಥ ಸಮಸ್ಯೆ ಬರ್ಬೋದು. ಇದು ಹಲವಾರು ಈ ಮಲಬದ್ಧತೆ ಅಂತಕ್ಕಂಥದ್ದು ಹಲವಾರು ರೋಗಗಳಿಗೆ ಮೂಲ ಕಾರಣ ಆಗುತ್ತೆ. ಅದರಿಂದ ಸರಿಯಾಗಿ ಮಲ ವಿಸರ್ಜನೆ ಆಗೋ ರೀತಿ ನಾವು ಫುಡ್ ಮೇಂಟೈನ್ ಮಾಡ್ತಕ್ಕಂಥದ್ದು, ನುಣ್ಣಗೆ ಅಗದು ತಿಂತಕ್ಕಂಥದ್ದು, ಸೊಪ್ಪು ತರಕಾರಿನ ಹೆಚ್ಚಿಗೆ ಬಳಸ್ತಕ್ಕಂಥದ್ದು, ಇದನ್ನು ಮಾಡೋದ್ರಿಂದ ಮಲಬದ್ಧತೆ ಕಡಿಮೆ ಆಗೋಗುತ್ತೆ. ಆಮೇಲೆ ಮಲಬದ್ಧತೆ ನಿವಾರಣೆಗೆ ಇನ್ನೊಂದು ಪರಿಹಾರ ಇದೆ, ತ್ರಿಫಲಾಚೂರ್ಣ ಅಂತ. ತ್ರಿಫಲಾಚೂರ್ಣ ಅಂದರೆ ಹಳ್ಳೆಕಾಯಿ, ನೆಲ್ಲಿಕಾಯಿ, ತಾರೆಕಾಯಿ ಈ ಮೂರನ್ನೂ ಚೂರ್ಣ ಮಾಡಿ ಆ ಚೂರ್ಣವನ್ನು ಭಾಳ ಸೇವಿಸೋದಕ್ಕೆ ತುಂಬ ಒಗರಾಗಿರ್ತದೆ. ಅದನ್ನು ನಿರಂತರವಾಗಿ ರಾತ್ರಿ ಊಟ ಆದಮೇಲೆ ಒಂದು ಚಮಚ ಬಿಸಿನೀರಿಗೆ ಹಾಕ್ಕೊಂಡು ಅದನ್ನು ಕುಡಿತಾ ಬಂದರೆ ಮಲಬದ್ಧತೆ ಕಡಿಮೆ ಆಗುತ್ತೆ. ಆಮೇಲೆ ದೃಷ್ಟಿ ಚೆನ್ನಾಗಾಗುತ್ತೆ. ಆಮೇಲೆ ಅದು ಟಾನಿಕ್ನಂತೆ ಕೆಲಸ ಮಾಡುತ್ತೆ ತ್ರಿಫಲ ಅಂತಕ್ಕಂಥದ್ದು. ಆ ತ್ರಿಫಲ ಚೂರ್ಣವನ್ನು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಕಡಿಮೆ ಆಗುತ್ತೆ, ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ, ಮತ್ತು ಟಾನಿಕ್ನಂತೆ ಕೆಲಸ ಮಾಡ್ತದೆ. ಈ 3 ಉಪಯೋಗಗಳು ತ್ರಿಫಲ ಚೂರ್ಣದಲ್ಲಿ ಇರ್ತದೆ. ತ್ರಿಫಲ ಚೂರ್ಣ ಸೇವನೆ ಮಾಡೋದ್ರಿಂದ ಅದು ನಿರಂತರವಾಗಿ ಯಾವ ತೊಂದರೆ ಇಲ್ಲ. ಸೇವಿಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಎಗಟೋ ಅಥವಾ ಒಗರು ವಿಷ ಅಂತ ಕಲ್ಪನೆ ಆದರೂ ಕೂಡ ಅದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಮನುಷ್ಯನನ್ನು ಆರೋಗ್ಯವಾಗಿ ಇರಿಸೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಮಲಬದ್ಧತೆ ಕಡಿಮೆ ಮಾಡೋದ್ರಿಂದ ಯಾವುದೇ ಸಮಸ್ಯೆ, ಪೈಲ್ಸ್ ಬರೋದಿಲ್ಲ, ಆಮೇಲೆ ಚರ್ಮ ಸಮಸ್ಯೆಗಳು ಬರೋದಿಲ್ಲ,
ಆಮೇಲೆ ಈ ನಿದ್ದೆ ಚೆನ್ನಾಗಿ ಬರುತ್ತೆ, ಬೇದಿ ಸಲೀಸಾಗುತ್ತೆ. ಇದು ತ್ರಿಫಲ ಚೂರ್ಣದ ಉಪಯೋಗಗಳಾಗುತ್ತೆ.